ಮನೆಯಲ್ಲಿ ಜನಾಲ್ಫಾ ಮಕ್ಳಿದ್ರೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಕೋಡಿಂಗ್ ಕಲಿಸ್ತಿದ್ದೀರಾ? ಇನ್ನೊಂದು 10 ವರ್ಷ ಆದ್ಮೇಲೆ ಈಗಿರೋ ಸಾಫ್ಟ್ವೇರ್ ಜಾಬ್ಸ್ ಇರತ್ತಾ? ಹಾಗಾದ್ರೆ ಮುಂದಿನ ಫ್ಯೂಚರ್ ಏನು? ಯಾವ ಸ್ಕಿಲ್ಸ್ಗೆ ಹೆಚ್ಚಿನ ವ್ಯಾಲ್ಯೂ ಇರುತ್ತೆ? ಮೊದಲೆಲ್ಲ ಬೇಸಿಕ್ ಎಲೆಕ್ಟ್ರಾನಿಕ್ಸ್, ರೇಡಿಯೋ, ಟಿವಿ, ಅದಾದ್ಮೇಲೆ ಕಂಪ್ಯೂಟರ್ಸ್, ಇಂಟರ್ನೆಟ್, ಸ್ಮಾರ್ಟ್ ಫೋನ್ಸ್. ಈಗ ಎಐ ಎರ. ಸೊ ಜನರೇಷನ್ ಚೇಂಜ್ ಆಗ್ತಾ ಇದ್ದಂಗೆ ಟೆಕ್ನಾಲಜೀಸ್ ಸಹ ಚೇಂಜ್ ಆಗ್ತಾ ಇದೆ. ಮೊದಲನೇದಾಗಿ ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ ಸ್ಕ್ರೀನ್ಸ್ ಹೋಗಿ AR ಇಲ್ಲ ವರ್ಚುವಲ್ ರಿಯಾಲಿಟಿ ಗ್ಲಾಸಸ್ ಯೂಸ್ ಮಾಡ್ತಾರೆ. ಆ ವರ್ಚುವಲ್ ವರ್ಲ್ಡ್ಸ್ ಬಿಲ್ಡ್ ಮಾಡೋ ಸ್ಪೇಷಿಯಲ್ ಟೆಕ್ ಇಂಜಿನಿಯರ್ಸ್ ಫ್ಯೂಚರ್ ಸ್ಟಾರ್ ಆಗ್ತಾರೆ. ಅಷ್ಟೇ ಅಲ್ಲ, ನೆಲದ ಮೇಲೆ ಫಾರ್ಮಿಂಗ್ ಮಾಡೋ ಅಗ್ರಿಟೆಕ್ ಎಕ್ಸ್ಪರ್ಟ್ಸ್ ಗಿಂತ ಬಿಲ್ಡಿಂಗ್ ಮೇಲೆ ಫಾರ್ಮಿಂಗ್, ವರ್ಟಿಕಲ್ ಫಾರ್ಮಿಂಗ್ ಎಕ್ಸ್ಪರ್ಟ್ ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಮುಂದಿನ ದಿನಗಳ ವ್ಯವಸಾಯ ಫುಲ್ AI ಮತ್ತೆ ರೋಬೋಟಿಕ್ಸ್ ಬೇಸ್ಡ್ ಆಗಿರುತ್ತೆ. ಇವತ್ತು ನಾವು ಮಾಡ್ತಿರೋ ಬೇಸಿಕ್ ಕೋಡಿಂಗ್ ಏನಿದೆ, AI ಫುಲ್ ಟೇಕ್ ಓವರ್ ಮಾಡುತ್ತೆ. ಆದ್ರೆ ಹ್ಯೂಮನ್ DNA ಪ್ರೋಗ್ರಾಮಿಂಗ್ ಮತ್ತೆ ಜೆನೆಟಿಕ್ ಟೆಕ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಆಗುತ್ತೆ. ಮತ್ತೆ ಇಮ್ಯಾಜಿನ್ ಮಾಡಿ, AI ತಪ್ಪು ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನ ಡಿಸೈಡ್ ಮಾಡೋ AI ಅಂಡ್ ಸ್ಪೇಸ್ ಲಾ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ. ಮತ್ತೆ ಡ್ರೈವರ್ಲೆಸ್ ಕಾರ್ಸ್, ಡ್ರೋನ್ಸ್, ಸ್ಪೇಸ್ ಟ್ರಾವೆಲ್ ಮ್ಯಾನೇಜ್ ಮಾಡೋ ಸ್ಪೇಸ್ ರೋಬೋಟಿಕ್ಸ್ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಮತ್ತೆ AI ಬೇಸಿಕ್ ಕೆಲಸ ಮಾಡ್ತಾ ಹೋದಂತೆ ಹ್ಯೂಮನ್ ಕ್ರಿಯೇಟಿವಿಟಿಗೆ ವ್ಯಾಲ್ಯೂ ಡಬಲ್ ಆಗುತ್ತೆ. ಮಕ್ಕಳಿಗೆ ಗೋಡೆ ಮೇಲಿನ ವಿದ್ಯಾಭ್ಯಾಸಕ್ಕಿಂತ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಕಮ್ಯುನಿಕೇಶನ್ ಅಂಡ್ ನ್ಯೂ ಟೆಕ್ನಾಲಜಿ ಅಡಾಪ್ಟ್ ಮಾಡೋದು ಕಲಿಸಿ. ಫ್ಯೂಚರ್ ಕೆರಿಯರ್ಸ್ ಟಾಪಿಕ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ಶೇರ್ ಮಾಡ್ತೇನೆ. ಡೀಟೇಲ್ಡ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.